ತಾಯಿಯೇ ಮೊದಲ ದೇವರು ಎಂಬ ನಂಬಿಕೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಯೊಂದು ತೀವ್ರ ಆಘಾತ ನೀಡಿದೆ. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿಯನ್ನೇ ಆಸ್ತಿಗಾಗಿ ಬರ್ಬರವಾಗಿ ಕೊಲೆ ಮಾಡಿದ ಪಾಪಿ ಮಗನನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಸ್ತಿಗಾಗಿ ತಾಯಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿದ ಆಘಾತಕಾರಿ ಘಟನೆ ನಡೆದಿದ್ದು, ಆರೋಪಿ ಮಗನನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಬ್ರಹ್ಮಗಿರಿ ಕಾಲೋನಿಯಲ್ಲಿ ವಾಸವಾಗಿದ್ದ 75 ವರ್ಷದ ನಿಂಗವ್ವ ಮುಳಗೋಡ ಎಂಬ ವೃದ್ಧೆಯನ್ನ ಆಕೆಯ ಮಗ ಅಶೋಕ್ ಕೊಲೆ ಮಾಡಿದ್ದಾನೆ. ನಿಂಗವ್ವ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಇತ್ತು. ತನ್ನಲ್ಲಿದ್ದ ಬಂಗಾರವನ್ನ ಹೆಣ್ಣು ಮಕ್ಕಳಿಗೆ ನೀಡಿದ್ದಲ್ಲದೆ ಅವರ ಹೆಸರಿನಲ್ಲಿ ಒಂದು ಸಣ್ಣ ಖಾಲಿ ನಿವೇಶನವೂ ಇತ್ತು. ಈ ನಿವೇಶನದ ಮೇಲೆ ಕಣ್ಣಿಟ್ಟಿದ್ದ ಮಗ ಅಶೋಕ್ ಆಸ್ತಿಯನ್ನ ತನ್ನ ಹೆಸರಿಗೆ ಬರೆಯುವಂತೆ ತಾಯಿಗೆ ನಿರಂತರವಾಗಿ ಹಿಂಸೆ ನೀಡುತ್ತಿದ್ದ. ಆದರೆ ಅಜ್ಜಿ ಮಾತ್ರ ಮಗನಿಗೆ ಆಸ್ತಿಯನ್ನ ನೀಡಲು ನಿರಾಕರಿಸಿದ್ರು. ಇದರಿಂದ ಮನನೊಂದ ಅಶೋಕ್ ಮೊಳೆ ಹೊಡೆದ ಹಲಗೆಯಿಂದ ತಾಯಿಯ ತಲೆಗೆ ಬರ್ಬರವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾಗಲೇ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಕೊಲೆ ಪ್ರಕರಣ. ಸುಮಾರು 78 ವರ್ಷದ ನಿಂಗವ್ವ ಅನ್ನುವಂಥ ಒಬ್ಬ ಅಜ್ಜಿ ಅವ್ರದ್ದು ಕೊಲೆ ಪ್ರಕರಣ ನಿನ್ನೆ ಬೆಳಗ್ಗೆ ಬೆಳಕಿಗೆ ಬಂದಿತ್ತು. ಇದರ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ಅನಂತರದಲ್ಲಿ ತಂದೆ ಮಗ ಅಂದರೆ ಈ ಮೃತಳ ಗಂಡ ಮತ್ತು ಮಗ ಇಬ್ಬರನ್ನ ವಶಪಡಿಸಿಕೊಂಡು ವಿಚಾರಣೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮೃತಳ ಮಗ ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು ಕಂಡುಬಂದಿದೆ. ಆ ಮೃತಳ ಮಗನ ಹೆಸರೇನಿದೆ ಅಶೋಕ್ ಅಂತ. ಇವನಿಗೆ ಸುಮಾರು 60 ವರ್ಷ ವಯಸ್ಸಿದೆ. ಇವನು HDMCಯ ನಿವೃತ್ತ ನೌಕರ ಕೂಡ. ಸೊ ಈತ ತನ್ನ ತಾಯಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಇಟ್ಕೊಂಡಿರ್ತಾನೆ. ಮತ್ತು ತನ್ನ ತಾಯಿ ತನ್ನಲ್ಲಿದ್ದಂಥ ಒಡವೆಗಳೆಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಮತ್ತು ಒಂದು ಜಾಗ ಏನು ಇದೆ ಅದನ್ನು ಕೂಡ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿರ್ತಾಳೆ ಅಂತ. ಅದ್ರ ಜೊತೆಗೆ ಸಾಕಷ್ಟು ದಿನ ಕಿರಿಕಿರಿ ನಡೆದಿರುವಂಥ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಸುಮಾರು 11:30 ಸಮಯದಲ್ಲಿ ಈಕೆ ಮಲಗಿದ್ದಾಗ ಏಕಾಏಕಿ ಆಕೆ ಮೇಲೆ ಹಲ್ಲೆ ಮಾಡಿ, ಮನೆಯಲ್ಲಿ ಮಣೆ ಇರುತ್ತೆ ಕುತ್ಕೊಳ್ಳಲಿಕ್ಕೆ, ಆ ಮಣೆ ತೊಗೊಂಡೆ ಅದರಲ್ಲೇ ರಿಪೀಟೆಡಾಗಿ ತಲೆಗೆ ಮತ್ತು ಬೇರೆ ಭಾಗಗಳಿಗೆ ಹೊಡೆದು ಹೆಡ್ ಇಂಜುರಿ ಆಗಿ ಅಲ್ಲೇ ಬ್ಲಡ್ ಪೂಲಲ್ಲಿ ಈ ನಿಂಗವ್ವ ಅನ್ನುವಂಥ ಅಜ್ಜಿ ಒಬ್ಬರು ಮೃತ ಹೊಂದಿರುವಂಥದ್ದು ಕಂಡು ಬಂದಿದೆ. ಇದು ಮಗ ಒಬ್ಬನೇ ಕೃತ್ಯ ಎಸಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇನ್ನೂ ತನಿಖೆಯನ್ನು ಮುಂದುವರಿಸಿದ್ದೀವಿ. ಮೃತಳ ಕುಟುಂಬ ಸದಸ್ಯರು ಅಂದರೆ ಅವರ ಹೆಣ್ಮಕ್ಳೆಲ್ಲ ಇನ್ನೂ ಬೇರೆ ಬೇರೆಯವ್ರದ್ದು ಇದಕ್ಕೆಲ್ಲ ಸ್ವಲ್ಪ ಪ್ರೊವೊಕೇಶನ್ ಇತ್ತು ಅಂತೆಲ್ಲ ಹೇಳಿದ್ದಾರೆ. ಅದನ್ನು ಕೂಡ ತನಿಖೆ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಯಾರು ಅವ್ರದ್ದು ಎಫೆನ್ಸ್ ಮಾಡಿದ್ದೇನೆ. ಸೊ ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ತಾಯಿನ ಮಗನೇ ಕೊಲೆ ಮಾಡಿರುವಂಥದ್ದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಈ ಥರ ಯಾವುದಾದ್ರೂ ಕುಟುಂಬಗಳಲ್ಲಿ ಸಂಘರ್ಷಗಳಿದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ತು ನಾಳೆ ಪ್ರಾಣ ಬೆದರಿಕೆ ಹಾಕುವಂಥದ್ದು ಅಥವಾ ಪ್ರಾಣಕ್ಕೆ ಅಪಾಯ ಮಾಡುವಂಥ ಸಂದರ್ಭ ಎದುರಾಗುತ್ತೆ ಅಂತಂದರೆ ಸ್ವಲ್ಪ ಪೊಲೀಸ್ ಸ್ಟೇಷನ್ನಿಗೆ ಸಂಬಂಧಪಟ್ಟವ್ರು ಅಟ್ಲೀಸ್ಟ್ ಮಾಹಿತಿ ಕೊಟ್ಟರೆ ಕರೆಸಿ ಅಂಥವ್ರಿಗೆ ಯಾರು ಸಸ್ಪೆಕ್ಟೆಡ್ ಅಕ್ಯೂಸ್ ಆಗುವಂಥವ್ರು ನಾಳೆ ದಿನ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳುವಂಥ ಕೆಲಸನೂ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಬಟ್ ವೆರಿ ಅನ್ಫಾರ್ಚುನೇಟ್. 78ನೇ ವರ್ಷ ಎಮ್ಗೆ, ಭಾಳ ತುಂಬ ವಯಸ್ಸು. ಪಾಪ ಜೀವನದಲ್ಲಿ ಭಾಳ ಕಷ್ಟಪಟ್ಟು ಮಕ್ಕಳ ಮರಿನೆಲ್ಲ ಸಾಕಿ ಚೆನ್ನಾಗಿ ದುಡಿದು ಆಕೆಯದು ಅಂತ ಇದ್ದಿದ್ದು ಬಂಗಾರನ ಹೆಣ್ಮಕ್ಳಿಗೆ ಕೊಟ್ಟಿದ್ದಕ್ಕೆ ಇವ್ನು ಕಿರಿಕಿರಿ ಮಾಡಿ ಥರ ಮಾಡಿದ್ದಾನೆ. ಸೊ ತನಿಖೆಯನ್ನು ಮಾಡಲಾಗುತ್ತೆ. ತಂದೆ ಇನ್ವಾಲ್ವ್ಮೆಂಟ್ ಸದ್ಯಕ್ಕೆ ಗೊತ್ತಾಗಿಲ್ಲ, ಅಂದರೆ ಕಂಡು ಬಂದಿಲ್ಲ ಸದ್ಯಕ್ಕೆ. ಅಜ್ಜಿ ಹೆಸರಲ್ಲಿ ಅನ್ನೋದಕ್ಕಿಂತ ಅವ್ರ ಕುಟುಂಬದ ಹೆಸರಲ್ಲಿ ಒಂದು ಸ್ಮಾಲ್ ಪೀಸ್ ಆಫ್ ಒಂದು ಸೈಟ್ ಇದೆಯಂತೆ. ಆ ಸೈಟ್ನ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಜ್ಜಿ ಹೇಳ್ತಾ ಇದ್ರು ಅಂತಂದು ವಾಟ್ ಎವರ್ ಒಂದು ಜಾಗ ಇತ್ತು. ಆ ಜಾಗನ ಹೆಣ್ಮಕ್ಳ ಹೆಸರಿಗೆ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಜ್ಜಿ ಇನ್ಸಿಸ್ಟ್ ಮಾಡ್ತಾಳೆ. ಮಗನ ಪರವಾಗಿ ನಿಲ್ಲಲ್ಲ, ಮಗನ ವಿರುದ್ಧವಾಗಿ ನಿಲ್ತಾಳೆ ಅಂತಂದು ಈ ಕೃತ್ಯ ಹೆಸರು. ಕೊಲೆ ಮಾಡಿದ ಅಶೋಕ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಿವೃತ್ತ ಸಿಬ್ಬಂದಿಯಾಗಿದ್ದ. ತಾಯಿ ಕಷ್ಟಪಟ್ಟು ಸಾಕಿ ಸಲುಹಿ ನೌಕರಿ ಕೊಡಿಸಿದ್ರೂ ಆಸ್ತಿಗಾಗಿ ಆತ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ. ಇನ್ನಷ್ಟು ವರ್ಷ ಬದುಕಬೇಕೆಂಬ ಆಸೆ ಹೊಂದಿದ್ದ ಅಜ್ಜಿಯನ್ನ ಆತ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಈ ಪ್ರಕರಣ ಸಮಾಜದಲ್ಲಿ ತೀವ್ರ ಮುಜುಗರವನ್ನ ಉಂಟು ಮಾಡಿದೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ. ಏರಣವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.